ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗಿನ ಬ್ಲಾಗ್ ಏನಂದರೆ ನಾವೇನು ನಿನ್ನೆ ಕಾಫಿನ ಗುಡ್ಡೆ ಹಾಕಿದ್ವಲ್ಲ, ಮತ್ತೆ ಅದನ್ನು ಹರಡ್ಬೇಕಂತೆ. ಹಿಡಿಯದಾ ಬಾ. ನಡಿ ಓಡತ್ತೀಗ ನಡ್ಕೆ. ಖುಷಿ ಖುಷಿ. ಇಲ್ಲಿ 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 ರೆಡಿ ಮಾ ಸೈಡು. ಈಗ ಅದೇನಿತ್ತು ಮತ್ತೆ ಹಂಗೆ ಹರಡಬೇಕು, ಅದೇ ಇರೋದು ಪಿಕ್ಚರ್. ವಿಡಿಯೋಲಿ ಇದು ಮೇ ಬಿ ಚಿಕ್ಕದಾಗಿ ಕಾಣಿಸ್ತಿದೆ ಅಂತ ಅನಿಸುತ್ತೆ, ಬಟ್ ತುಂಬ ದೊಡ್ಡದಾಗಿ ಹರಡಬೇಕು. ಅದು ಎಲ್ಲ ಕಡೆನೂ ಅದು ಈಕ್ವಲ್ ಆಗಿರಬೇಕು. ಬೇರೆ ನಾನು ಸರಿ ಮಾಡ್ತೀನಿ ಅಂತ ಅಂದಷ್ಟು ಅವನಿಗೊಂದ್ಮೇಲೆ ನಂಬಿಕೆನೇ ಇಲ್ಲ. ನಾನು ಮಾಡಿದ್ಮೇಲೆ ಮತ್ತೆ ಅಲ್ಲೇ ಬಂದ್ಬಿಟ್ಟು ಇನ್ನೊಂದ್ಸತಿ ಫಿನಿಶಿಂಗ್ ಕೊಡ್ತೀನಿ ಅಂತ ಬಂದ್ಬಿಡ್ತಾನೆ. ಆದರೂ ಈ ಬಿಸಿಲಲ್ಲಿ ನಿಂತ್ಕೊಂಡು ಮಾಡೋದಿದೆಯಲ್ಲ, ಯಪ್ಪ ಎಷ್ಟು ಸನ್ಸ್ಕ್ರೀನ್ ಎಷ್ಟು ಲೇಯರ್ ಹಾಕೊಂಡ್ಬಂದಿದ್ದೀನಿ ಅಂತಂದರೆ ಮಾತ್ರ ಹೇಳೋಕ್ಕಾಗಲ್ಲ. ಅಷ್ಟು ಹೊತ್ತಿಗೆ ಟ್ಯಾನ್ ಆಗ್ತಿದೆ ಇತ್ತೀಚೆಗೆ ನನಗೆ. ಫೈನಲಿ ಅದೇನು ಗುಡ್ಡ ಇದೆ ಅದನ್ನು ಮತ್ತೆ ಹರಡಿದ್ದೀವಿ. ಸಂಜೆ ಐ ಥಿಂಕ್ ಆ ಕಡೆ ಏನು ಹಾಕಿದ್ದೀವಲ್ಲ ಅದನ್ನು ಫುಲ್ ತೆಗಿಬೇಕು, ಮತ್ತೆ ಗುಡ್ಡೆ ಮಾಡಬೇಕು ಅಂದ್ಕೊತೀನಿ. ಕೈಕಾಲೆಲ್ಲ ನೋವು ಬಂದ್ಬಿಡ್ತು ಅದು ಮಾಡಿ. ಸೊ ಇತ್ತೀಚೆಗೆ ಬರೀ ಇದೆ, ಡೈಲಿ ಆಗಿ ಹೋಗುತ್ತೆ. ಇನ್ಮೇಲೆ ಇನ್ನು ಸ್ವಲ್ಪ ದಿನ ಅಂತೂ ಇದೆ ಅನಿಸುತ್ತೆ, ಬೇರೆ ಏನೂ ಇಲ್ಲ. ಒಂದೇ ಒಂದು ಎತ್ಕೊಬತ್ತಾರೆ ಅನ್ಕಂಡೆ, ಎರಡು ಎತ್ಕೊಬಂದು ಕೈ ಕೊಡ್ತಾವೆ. ಸೊ ಇವಾಗ ಅದು ಒಂದು ಇದರೊಳಗಡೆ ಕರ್ಕೊಂಡು ಹೋಗ್ತಿದ್ದಾನೆ. ಮೊನ್ನೆ ನೋಡಿದ್ರೆ ಹುಲ್ ಕುಯ್ಬೇಕು ಅಂತ ಅದು ಯಾವುದೋ ಕೆರೆ ಸೈಡು, ಅಲ್ಲಿ ನೆಟ್ಟಿಗೆ ರೋಡ್ ಇಲ್ಲ ಏನಿಲ್ಲ. ಯಪ್ಪ ಹಿಂಸೆಗೆ ಹೋಗಿತ್ತು ನನಗೆ. ಮೀನ್ ಟು ಸೇ ನನಗೆ ನಡಿಯೋಕ್ಕೆ ಬರಲ್ಲ ಆ ಥರ ಜಾಗಗಳಲ್ಲ, ಅದಕ್ಕೆ. ನೋಡಿ ನೋಡಿ ಟ್ರಾಸಿ ಸೈಡಲ್ಲಿ ಅದನ್ನೆಲ್ಲ ಕಿತ್ಕಿತ್ತು ಎಸಿತಾನೆ. ಅದು ಇದನ್ನು ತಿನ್ನುತ್ತಾ ಬಂಗಾರಿ ಚೀಸ್. ನೋಡಿ ಎಷ್ಟು ದೊಡ್ಡ ಕಂಬಳಿ ಹುಳ ಇದೆ. ನಮ್ಮ ಇವತ್ತಿನ ಹಸುವಿಗೆ ಬೇಕಾದ ಹುಲ್ಲಲ್ಲ, ಎಂಥದ ಗಿಡ ಸಿಕ್ಕಿದೆ. ನಂಗೆ ಈಗಲೇ ಗೊತ್ತಾಗ್ತಿರೋದು ಹಸು ಈ ಸ್ಟೈಲಾಗಿರೋ ಗಿಡನೆಲ್ಲ ತಿನ್ನುತ್ತೆ ಅಂತ. ಕಾಡಿಗೆ ಸೊಪ್ಪು ಕುಯ್ಲಿಕ್ಕೆ ಇದ್ರದ್ದು ಕಾಂತಾರದು ಕಾಡಲ್ಲೊಂದು ಸೊಪ್ಪು ಸಿಗ್ತದೆ, ಇಂದನೇ ಗುರಾಯಿಸ್ತೈತೆ. ಏನೋ ತರ್ತಿದ್ದಾರೆ ಅಂತ ನೋಡಲಿ ಕಡಿಕೊತ್ತಾನೆ. ಈಗ ಮರ ತುಂಬ ಸಪೋರ್ಟ್ ಆಗಿತ್ತು, ಸರಿ ಕಿತ್ತು ಹಣ್ಣಿಗಿಡೋಣ ಅಂತ ಅದನ್ನು ಕೀಳೋ ಪ್ರೋಗ್ರಾಮ್ ಶುರು ಮಾಡ್ಕೊಂಡ್ವಿ. ಸೈಡ್ ಪ್ಲೀಸ್. ಎಷ್ಟು ದೊಡ್ಡ ದೊಡ್ಡ ಸಪೋರ್ಟ್ ಆಗಿದೆ ಗೊತ್ತಾ. ದಿಸ್ ಇಸ್ ಸಪೋರ್ಟ್. ನಾನು ಇಷ್ಟ ತನಕ ಏನಾರು ಪೊಟಾಟ ಅಂತಿದ್ನ.
കൊയ്ത്തിട്ടാകുമ്പോൾ പക്ഷേ ഇത് ക്ലീൻ ആക്കുന്ന കാണിക്കണം എങ്ങനെയാണ് കാണിച്ചത് ನೋಡಿ ಸಪೋಟ ಕ್ಲೀನ್ ಮಾಡೋದು ಹೆಂಗೆ ಅಂದರೆ ತೋಸು ಹಾಕೊಂಡು ಉಜ್ಜೋದಂತೆ ಗ್ರೀನ್ ಆಗೋಯ್ತು ಬ್ರೌನ್ ಇದು ഇതാ, ഇത് സപ്പോർട്ട് പിന്നെ അപ്പൊ തൊലിയുടെ പാങ് തിന്നെ ഓക്കെയാ എങ്ങനെയാവും സപ്പോർട്ടാ ഇങ്ങനെയൊക്കെ തൊലി എടുക്കണമെന്നില്ല ജ്യൂസ് അടിക്കുമ്പോൾ തൊലി എടുക്കണ്ട ഇതിട്ട് അടിക്കാം അത് നമ്മൾ സപ്പോർട്ട് പുതിയ വീഡിയോ ನೆನ್ನೆ ಕೈ ಪುಡಿ ಕೊಯ್ದಿದ್ದೀವಿ ಇವತ್ತು ಸಪೋಟ ಕೊಯ್ದಿದ್ದೀವಿ ನಾಳೆ ಇನ್ನೊಂದು ಕೊಯ್ತೀವಿ ನೋಡಿ ಎಷ್ಟು ಶೈನಿಂಗು ಸ್ವಲ್ಪ ಪಾಲಿಶ್ ಹಾಕ್ಬಿಟ್ರೆ ಪಳ ಪಳ ಅನ್ನತ್ತೆ ಸೊ ಗಾಯ್ಸ್ ಇದಾಗಿತ್ತು ನಮ್ಮ ಇವತ್ತಿನ ಚಿಕ್ಕ ಬ್ಲಾಗ್ ಇನ್ಮೇಲೆ ಇದೇ ಥರ ಚಿಕ್ಕ ಚಿಕ್ಕ ಕುಟ್ಟಿ ಕುಟ್ಟಿ ಬ್ಲಾಗ್ಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ಇಫ್ ಇನ್ ಕೇಸ್ ನಾವೆಲ್ಲರೂ ಏನಾದ್ರು ತಪ್ಪು ಮಾಡಿದ್ವಿ ಅಥವಾ ಈ ಪಾಯಿಂಟ್ ನಿಮಗೆ ಇಂಪ್ರೂವ್ ಮಾಡ್ಬೋದು ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅದನ್ನು ನಾವು ಹಾಗೆ ತಿದ್ಕೋತೀವಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ ಬಾಯ್